ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ನಮ್ಮೂರ ಗೌಡರು ಭಾಗ 1 ಸಂಚಿಕೆ 10. ರಾತ್ರಿ 8 ಗಂಟೆಯ ಸಮಯ. ಎಲ್ಲರೂ ಮಲಗಿದ್ದಾರೆ. ಆದರೆ ಕುಮಾರ ಮಾತ್ರ ತನ್ನ ಪ್ರೇಯಸಿಯನ್ನು ನೆನೆದು ನಿದ್ದೆ ಬಾರದೆ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದಾನೆ. ಸೌಮ್ಯ ಮತ್ತೊಂದು ಕೊಠಡಿಯಲ್ಲಿ ಮೆಲ್ಲನೆ ಮಲಗಿದ್ದಾಳೆ. ಆ ಮಲಗಿದಾಗ ಮೆಲ್ಲನೆ ಕುಮಾರ ಏನು ಮಾಡ್ತಾನೆ ಅಂತಂದರೆ ಬಾಗಿಲು ತೆಗೆದು ಸೌಮ್ಯಳ ಕೊಠಡಿಗೆ ಮುಸುಕು ಹಾಕ್ಕೊಂಡು ಹೋಗ್ತಾನೆ. ಕುಮಾರ ಮೆಲ್ಲಗೆ ಸೌಮ್ಯ ಸೌಮ್ಯ ಮುಟ್ಟಿ ಆಕೆನ ಕರೀತಾನೆ. ಸೌಮ್ಯ ಗಾಬರಿಯಿಂದ ಅಮ್ಮ, ಅಪ್ಪ, ಮಾವ, ಅತ್ತೆ ಎಂದು ಜೋರಾಗಿ ಕಿರಿತಾಳೆ. ಕಿರಿಚಿದಾಗ ಎಲ್ಲರೂ ಓಡಿ ಬಂದು ನೋಡಿದ್ರೆ ಕುಮಾರ ಮುಸುಕಿನ ವೇಷದಲ್ಲಿ ತಪ್ಪಿಸ್ಕೊಳ್ಳೋದು ನೋಡ್ದ. ಪಾಪ ಹಣೆ ಬರಹ ಎನ್ನುವಂತೆ ಗೌಡರು ಪಕ್ಕದಲ್ಲೇ ಇದ್ದ ಒನಕೆಯಿಂದ 4 ಏಟು ಬಿಟ್ಟರು. ಆಗೋ ಈಗೋ ಅರೆ ಸಾಹಸ ಮಾಡಿ ಕುಮಾರ ತಪ್ಪಿಸ್ಕೊಂಡು ಓಡೋಗ್ತಾನೆ. ಗೌಡರು ಅದಕ್ಕೆ ಸೌಮ್ಯ ಕರೆದು, ಸೌಮ್ಯ ನಿನಗೇನು ಆಗಲಿಲ್ಲ ತಾನೇ? ಅದಕ್ಕೆ ಸೌಮ್ಯ ಹೇಳ್ತಾಳೆ, ಇಲ್ಲ ಮಾವ, ನೀವು ಬರಲಿಲ್ಲ ಅಂದಿದ್ರೆ. ತಾಯವ್ವ ಬಿಡಮ್ಮ, ಬಾ ನೀನು ನನ್ನ ಹತ್ರ ಮಲ್ಕೋ ಅಂಥೇಳಿ ಸೌಮ್ಯ ತಾಯವ್ವನ ಜೊತೆ ಬೇರೊಂದು ಕೊಠಡಿಗೆ ಹೋಗ್ತಾಳೆ. ಬೆಳಗಿನ ಜಾವ 6 ಗಂಟೆ. ಕುಮಾರ ಇನ್ನೂ ಮಲಗಿದ್ದ. ಅಷ್ಟರಲ್ಲಿ ಸೌಮ್ಯ ಎದ್ದು ಸ್ನಾನಕ್ಕೆ ಹೋಗಿದ್ಲು. ಪಾಪ ಯಾರಿಗೂ ತಿಳಿಯದದು. ಅದೇ ವೇಳೆಗೆ ತಾಯವ್ವ ಬಂದು ಕುಮಾರನನ್ನು ಸ್ನಾನ ಮಾಡಲು ಎಬ್ಬಿಸ್ತಾಳೆ. ಗೌಡ್ರು, ಲೇ ತಾಯಿ, ಯಾರೇ ಸ್ನಾನ ಮಾಡೋರು? ತಾಯವ್ವ ಅದಕ್ಕೆ, ಕುಮಾರ ಮಾಡ್ತಾನಂತರಿ. ಈ ಮುಂಡೆ ಮಗ ಇನ್ನೂ ಮಲಗೇ ಇದ್ದಾನೆ. ಲೇ ಕುಮಾರ ಎದ್ದೇಳೋ ಅಂತ ಎಬ್ಬಿಸ್ತಾರೆ. ಕುಮಾರ ಪಾಪ ಕಣ್ಣು ತೆರೆದು ಕಣ್ಣು ಬಿಡೋಕ್ಕಾಗ್ತಿಲ್ಲ, ಆದರೂ ಕಣ್ಣು ತೆರೀತಾನೆ. ಸರಿ ಅಪ್ಪಾಜಿ ಎಂದು ನೇರ ಸ್ನಾನದ ಮನೆಗೆ ಹೋಗಿ ಬಾಗಿಲು ಹಾಕೋತಾನೆ. ಏನೋ ಶಬ್ದ, ಯಾರೋ ಕೂಗಿದ ಹಾಗೆ. ಏನೋ ಕುಮಾರ ಅಂತ ತಾಯವ್ವ ಕೇಳ್ತಾಳೆ. ಅದಕ್ಕೆ ಕುಮಾರ ಹೇಳ್ತಾನೆ, ಏನೂ ಇಲ್ಲಮ್ಮ, ಬೆಕ್ ಬಂತು, ಅದಕ್ಕೆ. ಹುಚ್ಚುಡುಗ, ಸರಿ ಸ್ನಾನ ಮುಗಿಸಿ ಬಾ ಅಂತ ಸೌಮ್ಯ ಮೆಲುದನಿಯಲ್ಲಿ, ಏಕೆ ನಾನು ಸ್ನಾನ ಮಾಡುವಾಗ ಬಂದಿದ್ದು ನೀನು ಯಾಕೆ ಬಂದೆ? ಅದನ್ನು ಹೇಳು ಮೊದಲು ಅಂತ ಕುಮಾರ ಕೇಳ್ತಾನೆ. ಸರಿ ಜಾಗ ಬಿಡಿ ಎಂದು ಓಡಲು ಸೌಮ್ಯ ಯತ್ನಿಸ್ತಾಳೆ. ಕುಮಾರ ಮೆಲ್ಲನೆ ಆಕೆಯನ್ನು ಹಿಡಿದಪ್ಪಿದನು. ಹಾಗೆಯೇ 1 ತಾಸು ಇಬ್ಬರು ಸ್ನಾನದ ಮನೆಯಲ್ಲೇ ಒಬ್ಬರನ್ನೊಬ್ಬರು ನೋಡುತ್ತಾ ಮೈಮರೆತು ಕುಳಿತರು. ಇತ್ತ ತಾಯವ್ವ ಹೋಗಿ ಗೌಡ್ರಿಗೆ ಮಗನನ್ನು ನೋಡಿ ಎಂದಾಗ ಗೌಡ್ರು ತುಂಬ ಆನಂದದಿಂದ ತನ್ನ ಹೆಂಡತಿಯನ್ನು ಬಂದು ಬಿಗಿದಪ್ಪಿದರು. ಅದಕ್ಕೆ ತಾಯವ್ವ, ಏನ್ರಿ ಇದು? ಥು, ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ? ಏನು ಮಾಡಲಿ, ನಿನ್ನ ಮಗ ಸೊಸೆ ಇದನ್ನೇ ಸ್ನಾನದ ಮನೆಯಲ್ಲಿ ಮಾಡ್ತಿದ್ದಾರಲ್ಲ. ಹೌದಾ? ತಲೆ ತಿರುಗಿ ತಾಯವ್ವ ಅಲ್ಲೇ ನೆಲಕ್ಕೆ ಉರುಳ್ತಾರೆ. ಗೌಡ್ರು ಗಾಬರಿಯಿಂದ ತಾಯಿ ತಾಯಿ ಎದ್ದೇಳು ಅಂತ ಎಬ್ಬಿಸ್ತಾರೆ. ಕುಮಾರ ಮತ್ತು ಸೌಮ್ಯಳಿಗೆ ಎಚ್ಚರವಾಗಿ ಇಬ್ಬರು ಸ್ನಾನದ ಮನೆಯಿಂದ ಹೊರಬರ್ತಾರೆ. ನಂತರ ಎಲ್ಲರೂ ಕುಳಿತು ಅವರಿಬ್ಬರ ಮದುವೆಗೆ ಶುಭ ಮುಹೂರ್ತದೊಂದಿಗೆ ನಾಂದಿ ಆಡ್ತಾರೆ. ಕೇಳ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.